ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದೇನ ಅಂದರೆ ಕೂದಲು ಉದ್ದವಾಗಿ ಬರೋದಕ್ಕೆ, ಆಮೇಲೆ ಶೈನಿಂಗಾಗಿ ಸ್ಮೂತ್ ಆಗೋದಕ್ಕೋಸ್ಕರ ನಾನು ಒಂದು ಇದನ್ನು ಹೇರ್ ಮಾಸ್ಕನ್ನು ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನ ತಿಳಿಸ್ತೀನಿ. ಇವಾಗ ನನ್ನ ಚಾನಲ್ ಯಾರು ಹೊಸಬರು ಇದ್ದೀರಲ್ಲ, ನೀವು ನೋಡ್ತಾ ಇದ್ದವರಿಗೆ ನಾನು ದಯವಿಟ್ಟು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ. ಅದಕ್ಕಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನೀವು ಇದರಿಂದ ಯೂಸ್ ಮಾಡ್ಕೋಬೋದು. ಈಗ ವಿಷಯಕ್ಕೆ ಬರೋಣ. ಹೇರ್ ಮಾಸ್ಕನ್ನು ಮಾಡೋದು ಹೇಗೆ ಅಂತಂದು. ಈಗ ಒಂದು ಪಾತ್ರೆ ತೆಗೆದುಕೊಂಡು 1 ಟೀ ಸ್ಪೂನಷ್ಟು ಟೀ ಪೌಡರನ್ನು ಹಾಕಿ, ಆಮೇಲೆ 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕಿ, ಆಮೇಲೆ ಒಂದು 2ರಿಂದ 4 ಲವಂಗನ ಹಾಕಿಬಿಟ್ಟು ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ, ಒಂದು 10 ನಿಮಿಷ ಕುದಿಸಿ, ಅದು ರಸ ಎಲ್ಲ ಬಿಡೋವರೆಗೂ ಕುದಿಸಿದಾದಮೇಲೆ ಅದಕ್ಕೆ ಆಲಿವ್ ಆಯಿಲನ್ನು ಒಂದು 2 ಟೀ ಸ್ಪೂನಷ್ಟು ಹಾಕಿ, ತಣ್ಣಗಾದಮೇಲೆ ಆಲಿವ್ ಆಯಿಲನ್ನು ಹಾಕಿ ಮಿಕ್ಸ್ ಮಾಡಿ ನೀವು ಇದನ್ನು ಹೇರ್ಗೆ ರೂಟ್ಗೆ ನೀಟಾಗಿ ಹಚ್ಕೊಂಡು ಒಂದು ಅರ್ಧ ಗಂಟೆಯಿಂದ 1 ಅವರ್ ಬಿಟ್ಟು ನೀವು ತಲೆ ತೊಳ್ಕೊಬೋದು. ತುಂಬಾ ಚೆನ್ನಾಗಾಗ್ತದೆ, ನಿಮ್ಮ ಕೂದಲು ಶೈನಿಂಗ್ ಆಗ್ತದೆ ಮತ್ತು ಸ್ಮೂತ್ ಆಗ್ತದೆ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಬೇಕಾದ್ರೆ ಮರೆಯದೇ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದ್ರೆ ಮರೆಯದೇ ಲೈಕ್ ಮಾಡಿ, ಯಾಕಂದರೆ ನಿಮಗೋಸ್ಕರ ನಾನು ಇಷ್ಟೊಂದು ವಿಡಿಯೋಗಳನ್ನು ನಾನು ಮಾಡಿ ತಿಳಿಸ್ತಾ ಇರ್ತೀನಿ. ಆದರೆ ನೀವು ಲೈಕ್ ಮಾಡಿದ್ರೆ ನನಗೆ ಪ್ರೋತ್ಸಾಹ ಸಿಗ್ತದೆ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.